ಈ ಶರೀರ ನಾನಲ್ಲ, ನಾನು ಆತ್ಮನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಒಂದು ಅತಿ ಸೂಕ್ಷ್ಮ, ಅವಿಭಾಜ್ಯ, ಅವಿನಾಶಿ ಚೇತನಾಗಿರುವಂತಹ ಒಂದು ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಒಂದು ಅಭೌತಿಕ ಶಕ್ತಿಯಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಆತ್ಮ ಈ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ದೇಹವು ಜೀವಿತವಾಗಿದೆ. ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಅದು ಸದೈವ ಜೀವಿತವಿರುತ್ತದೆ. ಆತ್ಮವನ್ನೇ ಪ್ರಾಣವೆಂದು ಕರೆಯುತ್ತಾರೆ. ಆತ್ಮವೇ ಪ್ರಾಣ ಶಕ್ತಿಯಾಗಿದೆ. ನಾನು ಪ್ರಕಾಶ ಪುಂಜದಲ್ಲಿಯೇ ಅಗಣಿತ ಪ್ರಕ್ರಿಯೆಗಳು ನಡೆಯುತ್ತವೆ. ಈ ಎಲ್ಲ ಪ್ರಕ್ರಿಯೆಗಳಿಂದ ದೇಹವು ಜೀವಿತವಾಗಿದೆ. ನಾನು ಆತ್ಮನಲ್ಲಿಯೇ ಭವಿಷ್ಯದ ಭಾಗ್ಯವನ್ನು ನಿರ್ಧರಿಸುವ ಮಾನಸಿಕ ಚಿಂತನೆ ನಡೆಯುತ್ತದೆ. ಇದೊಂದು ಲೈಟ್ ಹೌಸ್, ಮೈಟ್ ಹೌಸ್, ಮುಕ್ತಿಧಾಮ, ಶಾಂತಿಧಾಮ, ಪರಮಧಾಮ, ಸ್ವೀಟ್ ಹೋಮ್ ಅಂತ ಕೂಡ ಕರೀತಾರೆ. ಇನ್ಕಾರ್ಪೋರಿಯಲ್ ವರ್ಡ್, ನಿಶಬ್ದ ಪ್ರಪಂಚ, ಸೈಲೆನ್ಸ್ ವರ್ಡ್, ಸ್ವೀಟ್ ಹೋಮ್ ಅಂತ ಕರೀತಾರೆ. ಸ್ವೀಟ್ ಸೈಲೆನ್ಸ್ ಇದೆ. ಇದು ನಮ್ಮ ನಿಜವಾದ ಮನೆಯಾಗಿದೆ, ಪರ್ಮನೆಂಟ್ ಅಡ್ರೆಸ್ ಆಗಿದೆ. ಇಲ್ಲಿ ನಮ್ಮ ತಂದೆ ಸರ್ವಶಕ್ತಿವಂತ ಭಗವಂತ ಪರಮಾತ್ಮ ನಾನು ಸೂರ್ಯನಾಗಿ ಪ್ರಕಾಶವಾಗಿ ಹೊಳಿತಾ ಕೂತಿದ್ದಾರೆ. ಭಾರತ ಅಭಿಯಾನದ ಪ್ರತಿಜ್ಞೆ. ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ನಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ನಾನು ಸ್ವಯಂ ಅಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ವಂದೇ ಮಾತರಂ. ಈ ದಿನ ನಮ್ಮ ಶಾಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅವರ ಸಹಯೋಗದೊಂದಿಗೆ ಮತ್ತು ಪಾಂಡವಪುರ ಇವರು ಸಹ ಬಂದು ನಶಾಮುಕ್ತ ಭಾರತ ಈ ಒಂದು ಕಾರ್ಯಕ್ರಮದ ಅರಿವು ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಮಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಒಂದು ಪ್ರಜ್ಞೆಯನ್ನು ಮೂಡಿಸೋರಲ್ಲಿ ಯಶಸ್ವಿಯಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ನಿಮಗೆ ಏನು ಕಾಂಟ್ಯಾಕ್ಟ್ ಸಿಕ್ಕಿದೆ, ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ, ಮೆಡಿಟೇಷನ್ ಕಲಿಯೋದಕ್ಕೆ ಫ್ರೀ ಆಫ್ ಕಾಸ್ಟ್ ನೀವು ವೆಲ್ಕಮ್. ಓಕೆ, ನೀವು ಪೇರೆಂಟ್ಸ್, ನೀವು ಟೀಚರ್ಸ್ ಎಲ್ಲರೂ ಕೂಡ ಮೆಡಿಟೇಷನ್ ಕಲೀರಿ. ಪಾಸಿಟಿವಿಟಿ ನಿಮ್ದಾಗಿ ಮಾಡ್ಕೊಳ್ಳಿ. ನಮ್ಮ ದೇಶನೆಲ್ಲ ಸೇರಿ ಮುಂದೆ